ಹಾಗೂ ಸಂಜನಾ ಸ್ಟೇಜ್ ಮೇಲೆ ಒಂದು ಸ್ಟೇಜ್ ಹಾಕಿದ್ದಾರೆ. ಆಮೇಲೆ ಆ ಸ್ಟೇಜ್ ಸುಮ್ನೆ ಇಲ್ಲ, ಆ ಸ್ಟೇಜ್ ಡ್ಯಾನ್ಸ್ ಮಾಡ್ತಾ ಇದೆ, ಸುತ್ತುತ್ತಾ ಇದೆ ಆ ಸ್ಟೇಜ್ ಭೂಮಿ ತರ ಸುತ್ತಾ ಇರೋ ಒಂದು ಸ್ಟೇಜ್ ಅನ್ನ ಹಾಕೊಂಡು ಎಲ್ಲಾ ಸೀಸನ್ ಅಲ್ಲೂ ಒಂದು ಕಾಂಪಿಟೇಷನ್ ಅಂತ ಬಂದಾಗ ಇರುವಂತ ಹಾಡನ್ನ ಬಳಸ್ಕೊಂಡು ಆ ಹಾಡಿಗೆ ಇವತ್ತು ಡ್ಯಾನ್ಸ್ ಮಾಡಿದ್ದಾರೆ ಸಂಜನಾ ಹಾಗೂ ತಾಪಾಗೆ. ಬರ್ಲಿ ಚಪ್ಪಾಳೆ. ನೀವು ಓ ಪ್ರೇಮವೇ ಅಂತ ನೀವು ಹಾಡಿಗೆ ಡ್ಯಾನ್ಸ್ ಮಾಡಿದ್ರು, ಆದ್ರೆ ನಮ್ಮ ರಾಘು ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ರಾಘು. ಸಂಜನಾ ಅಂಡ್ ಥಾಪಾ, ಕಂಗ್ರ್ಯಾಚುಲೇಷನ್ಸ್. ಸೆಮಿಫೈನಲ್ಸ್ ವರ್ಗೂ ಬಂದಿರೋದು. ರವಿ ಮಾಸ್ಟರ್ ಚೆನ್ನಾಗಿತ್ತು, ಡಿಸೈನ್ ಚೆನ್ನಾಗಿದೆ, ಅವ್ರ ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ, ಇವ್ರ ಮೇಕಪ್ ಆಗ್ಲಿ, ಇವರ ಪ್ರೆಸೆನ್ಸ್ ಎಲ್ಲ ಚೆನ್ನಾಗಿದೆ. ಮೈ ಓನ್ಲಿ ಕನ್ಸರ್ನ್ ಅನ್ನೋದಕ್ಕಿಂತ ಈ ಸಲ ಕಂಪ್ಲೇಂಟ್ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಜನಾ ಅಂಡ್ ಥಾಪಾ ಆರ್ ಫ್ಯಾಂಟಾಸ್ಟಿಕ್ ಡಾನ್ಸರ್ಸ್. ಅವ್ರು ಸೆಮಿಫೈನಲ್ಸ್ ವರ್ಗೂ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕ್ಯಾರಿ ಮಾಡ್ಕೊಂಡು ಬಂದಿರೋದೇ ಅವರ ಡಾನ್ಸಿಂಗ್ ಕೇಪಬಿಲಿಟೀಸ್. ಪ್ರಾಪರ್ಟೀಸ್ ಯೂಸ್ ಮಾಡಿದಾರೆ, ನಾ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಆ ಪ್ರಾಪರ್ಟೀಸ್ ನಡುವೆ ಅವ್ರು ಬಹಳ ಅದ್ಭುತವಾಗಿ ಡಾನ್ಸ್ ಗಳನ್ನ ಮಾಡಿದ್ದಾರೆ. ನಿಮ್ಮ ಕೊರಿಯೋಗ್ರಫಿನ ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ತರ ಪ್ರಾಪರ್ಟಿ ಯೂಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ಮಾಸ್ಟರ್, ಯಾವಾಗ್ಲೂ ಅಷ್ಟೇ ಯಾರು ಒಬ್ರು ಮುಂದೆ ನಿಂತಿರ್ಬೇಕು, ಅವ್ರಿಗೆ ನೀವು ಸುಮ್ನೆ ಒಂದು ಕೊರಿಯೋಗ್ರಫಿ ಮಾಡಬೇಕು. ವೆರಿ ಡೈಸಿ ಪ್ರಾಪರ್ಟಿ ಇದು. ಇದ್ರಲ್ಲಿ ಅವ್ರು ಹೆಚ್ಚು ಮಾಡಕ್ ಆಗಲ್ಲ, ಆದ್ರೂ ಕಷ್ಟಪಟ್ಟು ಒಂದು 2-3 ಪೋಸಸ್ ಕೊಟ್ಟಿದ್ದಾರೆ, ಲಿಫ್ಟ್ಸ್ ಕೊಟ್ಟಿದ್ದಾರೆ. ಆಸ್ ನೀವು ಯಾವ್ದೇ ಅವ್ರ ಸ್ಟೆಪ್ಸ್ ಆಗ್ಲಿ, ಅವರ ಎಕ್ಸ್ಪ್ರೆಷನ್ ಆಗ್ಲಿ, ಅವರ ಎನರ್ಜಿ ಆಗ್ಲಿ, ಅದ್ರ ಬಗ್ಗೆ ಕೊರತೆ ಇಲ್ಲ. ಆದ್ರೆ ಸೆಮಿಫೈನಲ್ಸ್ ಜಾಗದಲ್ಲಿ ಇಫ್ ದೇ ನೀಡ್ ಟು ಗಿವ್ ಅಸ್ ಅನ್ ಇಂಪ್ಯಾಕ್ಟ್ ಆಸ್ ಡಾನ್ಸರ್ಸ್, ಅವ್ರ ಸ್ಟ್ರೆಂಗ್ಸ್ ಅಂತ ಒಂದು ಅದಿದೆ, ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆಸ್ ಅನ್ ಆಡಿಯನ್ಸ್. ಥಾಪಾ ಇಡೀ ಹಾಡಲ್ಲಿ ಹಿ ಹ್ಯಾಡ್ ದಟ್ ಫೈರ್. ಈ ಹಾಡ್ಗೆ ಅದು ಅವರಿಬ್ಬರ ಕಣ್ಣಲ್ಲಿ ಕಾಣ್ತಾ ಇದೆ. ಬಟ್ ನನಗೆ ಕೊರಿಯೋಗ್ರಫಿಲಿ ಬೇಕಲ್ಲ, ದೇರ್ ವಾಸ್ ಸಮಥಿಂಗ್, ವಿ ನೀಡ್ ಸಮಥಿಂಗ್ ಮೋರ್ ಅಂತ. ಈ ಹುಡುಗರು ಮಿಸ್ಟೇಕ್ಸ್ ಮಾಡ್ಲಿಲ್ಲ, ಆ ಪ್ರಾಪರ್ಟಿ ಯೂಸ್ ಮಾಡೋ ವಿಚಾರದಲ್ಲೂ ಮಿಸ್ಟೇಕ್ಸ್ ಮಾಡ್ಲಿಲ್ಲ. ಕೆಲವು ಕಡೆ ಮುಂದೆ ಬಂದು ಲ್ಯಾಂಡ್ ಆಗ್ಬೇಕಾರೆ, ಆಮೇಲೆ ಫ್ಲಿಪ್ ಕಂಪ್ಲೀಟ್ ಆಗೋ ಜಾಗದಲ್ಲಿ ಒಂದ್ ಸ್ವಲ್ಪ ನಮ್ಗೆ ತಾಪಾಗೆ ಟೈಮಿಂಗ್ ಹೊಡಿತು. ಆಮೇಲೆ ಲಾಸ್ಟ್ ಅಲ್ಲಿ ಆ ಫೈರ್ ಇದಿತ್ತಲ್ಲ, ಅದು ಪಾಪ ದೇ ಆಲ್ರೆಡಿ ಸ್ಟಾರ್ಟೆಡ್ ದೇರ್ ಆಕ್ಟ್, ಬಟ್ ಫೈರ್ ಶುರುವಾಗಿ ಲೇಟ್ ಆಯ್ತು. ಫೈರ್ ಕರೆಕ್ಟ್ ಆಗಿ ಶುರು ಆದ್ರೆ ಆ ಇಡೀ ಒಂದು ಸೀಕ್ವೆನ್ಸ್ಗೆ ಒಂದು ಇಂಪ್ಯಾಕ್ಟ್ ಇರುತ್ತೆ. ದೇರ್ ಇಸ್ ಅ ಲಿಫ್ಟ್. I really wish both of you all the best and thank you so much for the effort. Thank you, all the best, master. Thank you so much, boys. ಜನ್ಯಾಜಿ. ಥಾಪಾ ಬ್ರಿಲಿಯಂಟ್ ಆಗಿತ್ತು. ಒಂದ್ಸತಿ ಅವ್ರು ಜಸ್ಟ್ ಲ್ಯಾಂಡ್ ಆಗಿ ರಪ್ಪ ಅಂತ ಹಂಗೆ ನಿಂತ್ಕೊಂಡ್ರು ಬಿಗಿನಿಂಗ್ ಅಲ್ಲಿ. ದಟ್ ವಾಸ್ ಅ ವೆರಿ ಹೈಲೈಟ್ ಮೂಮೆಂಟ್. ನನಗೆ ಒಂದೇ ಅನ್ಸಿದ್ ಮಾಸ್ಟರ್, ಏನ್ ಸೆಮಿಫೈನಲ್ಸ್ ಅಲ್ಲಿ ಯಾವುದೋ ಒಂದು ವಾವ್ ಅಂತ ಒಂದು ಮೆಸ್ಮರೈಸ್ ಆಗಂತ ಒಂದು ವಿಷಯ ಎಲ್ಲೋ ಈ ಇದ್ರಲ್ಲಿ ಬರ್ಬೇಕಿತ್ತೇನೋ. ಅದರಿಂದ ಕೆಲವು ಸತಿ ಏನಾಗುತ್ತೆ, ಓವರ್ ಎಕ್ಸ್ಪೆಕ್ಟೆಡ್ ಆರ್ಟಿಸ್ಟ್ಗಳಿದ್ದಾಗ ನಾವು ಏನೇ ಅವ್ರು ಎಷ್ಟೇ ಮಾಡಿದ್ರೆ ಒಂದು ವಾವ್ ಮೂಮೆಂಟ್ ಮೀರಿರೋದೊಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಅದು ಎಲ್ಲೋ ಒಂದು ಕಡೆ ಫಾರ್ಮೇಷನ್ ಆಗಿಲ್ಲ ಅನ್ನೋದೊಂದೇ ನನ್ನ ಕಡೆಯಿಂದ ಕಂಪ್ಲೇಂಟ್. ಬಿಟ್ರೆ ದ ಐಡಿಯಾ ವಾಸ್ ವೆರಿ ಗುಡ್, ದ ಫ್ಯೂಷನ್ ವಾಸ್ ವೆರಿ ಗುಡ್, ಬಟ್ ಯು ಪೀಪಲ್ ಆರ್ ಅಮೇಸಿಂಗ್ ಆಲ್ವೇಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ರಚ್ಚು. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುವಂತ ಜೋಡಿ ಇವರು. ಲಾಸ್ಟ್ ವೀಕ್ ದೋ ಐ ವಾಸ್ ನಾಟ್ ಪ್ರೆಸೆಂಟೆಡ್, ಐ ವಾಚ್ ಯುವರ್ ಪರ್ಫಾರ್ಮೆನ್ಸ್, ಬ್ಯೂಟಿ ಅಂಡ್ ದ ಬೀಸ್ಟ್. ವಾಟ್ ಅ ಲವ್ಲಿ ಕಾನ್ಸೆಪ್ಟ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಆ ಪರ್ಫಾರ್ಮೆನ್ಸ್ ಇವತ್ತು ಮಾಡಿದಿದ್ರೆ ಟಾಪ್ ನಾಚ್ ಆಗ್ತಿತ್ತು. ಐ ಡೋಂಟ್ ನೋ ಯಾಕೆ ಇವತ್ತು ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆಯಾ ಅಂತಾನೆ ಅರ್ಥ ಆಗ್ತಿಲ್ಲ. ಬೀಯಿಂಗ್ ಬ್ರೂಟಲಿ ಹಾನೆಸ್ಟ್ ಮಾಸ್ಟರ್, ನಿಮ್ಗೆ ಗೊತ್ತಿದೆ, ಯಾವತ್ತಾದ್ರೂ ನಂಗೆ ತುಂಬಾ ಚೆನ್ನಾಗಿ ಮಾಡಿದಾಗ ನನ್ಗೆ ಎಷ್ಟು ಖುಷಿ ಆಗತ್ತೆ. ನೀವು ಕ್ರಿಯೇಟ್ ಮಾಡಿದಂಥ ಮೂಡ್ ಆಗಿರ್ಬೋದು, ಪ್ರತಿಯೊಬ್ಬರ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಆ ಎನರ್ಜಿ, ಆ ಫೋರ್ಸ್ ಎಲ್ಲ ಈ ಸಾಂಗ್ಗೆ ತುಂಬಾ ಚೆನ್ನಾಗಿತ್ತು. ನಿಮ್ಮ ಸ್ಟೈಲಲ್ಲಿ ನಿಮ್ಮ ವೇ ಆಫ್ ಲವ್ ನ ಕನ್ವೆ ಮಾಡಕ್ಕೆ ಹೊರಟಿದ್ರಲ್ವಾ. ಈ ಹಾಡು ಓವರ್ ಆಲ್ ಇರೋದೇ ಹಾಗೆ ಅಲ್ವಾ. ಬಟ್ ಇಬ್ರು ಹೇಳ್ದಾಗೆ ಆ ಕೋಪ ಯಾಕೆ, ವೈ ದಟ್ ಆಂಗರ್, ಯು ಆರ್ ಕನ್ವೇಯಿಂಗ್ ಲವ್ ಇನ್ ಯೋರ್ ವೇ. ಬ್ರಹ್ಮ ಬರದ ಹಣೆ ಬರಹ, ನಾ ಬರದೆ ಪ್ರೀತಿ ಬರಹ. ಪ್ರೀತಿ ಬಗ್ಗೆ ನೀವ್ ಕನ್ವೆ ಮಾಡ್ತಿದ್ದೀರಾ ಅಂದಾಗ ಆ ಆಂಗರ್ ಇರಬಾರ್ದು, ಬೇರೆ ಗತ್ತು ಆಟಿಟ್ಯೂಡ್ ಇರಬೇಕು, ಗರ್ವ ಅಂತ ಇರತ್ತಲ್ಲ ಅದಿರ್ಬೇಕಿತ್ತು ಈ ಹಾಡಲ್ಲಿ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಅಣ್ಣ, ಇವತ್ತು ಐ ಫೆಲ್ಟ್ ಸಂಜನಾ ವಾಸ್ ಮೋರ್ ಗುಡ್. ಯಾಕೆ ಅವ್ರ ಆಟಿಟ್ಯೂಡ್ ಚೆನ್ನಾಗಿತ್ತು ಇವತ್ತು. ದಟ್ ಸ್ಮೈಲ್ ವಾಸ್ ದೇರ್. ದಟ್ ಆಮೇಲೆ ಮಾಡ್ಬೇಕಾದ್ರೆ ನಾವು ಸ್ಮಾಲ್ ಥಿಂಗ್. ಈ ಸಾಂಗ್ ಫೋರ್ಸ್ ಇರೋದು ಏನ್ ಮಾಡ್ತೀವಿ ನಾವು, ಆಂಗರ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ಕೋತೀವಿ ರವಿ. ಇಟ್ಸ್ ನಾಟ್ ದಟ್. ಆಮೇಲೆ ಇವ್ರಿಗೆಲ್ಲ ಬ್ಲ್ಯಾಕ್ ಇದು ಹಾಕ್ಬಿಟ್ಟ ತಕ್ಷಣ ಅವ್ರೆಲ್ಲ ಸೀರಿಯಸ್ ಆಗಿ ಮಾಡ್ಬೇಕಾದ್ರೆ ಅವ್ರು ಎಲ್ಲಾನು ಗ್ರೂಪ್ ಅನ್ಸ್ಬಿಟ್ಟು ಸುಮ್ಮನೆ ಮಾಡ್ಸಿ ಹಿಂಗೆ ಹೆಂಗಿರುತ್ತೆ ನೋಡಿ. ಇಟ್ ವಿಲ್ ಗಿವ್ ಅ ಬ್ಯೂಟಿಫುಲ್ ಬೇರೆ ಕಾಂಬಿನೇಷನ್ ಕಾಣುತ್ತೆ ಅದು. ಯಾಕಂದ್ರೆ ಅಷ್ಟೇ ಫಿನಾಮಿನಲ್ ಮಾಡ್ಕೊಂಬಂದು. ವಿ ವಾಂಟ್ ಸಂಜನಾ ಆ್ಯಂಡ್ ಥಾಪಾ ಟು ಬಿ ಇನ್ ಫೈನಲ್ ಬಿಕಾಸ್ ಬೋತ್ ಆಫ್ ದೆಮ್ ಆರ್ ಬ್ಯೂಟಿಫುಲ್ ಡ್ಯಾನ್ಸಸ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ನಾನು ವಾಟ್ ರಾಘು ವಾಟ್ ಐ ಫೀಲ್. But today, Thapa, you did well, no doubt. Your everything is well. I think background ಪ್ರಾಪರ್ಟಿ ಇದೆಯಲ್ಲ ಸ್ವಲ್ಪ ಕಮ್ಮಿಯಾಗಿ ಯೂಸ್ ಮಾಡಿದೆ. ಓಕೆ, ಫಸ್ಟ್ ಒಂದು 2-3 ಕಡೆ ರೆಗ್ಯುಲರ್ ಹೋಗೋದು ಬರೋದು ಏನಾಗೋಯ್ತು ಅಂದರೆ ಇಟ್ ಡಿಸ್ಟರ್ಬ್ಸ್ ದ ಸೆಂಟರ್ ಅಷ್ಟೇ. ಅದು ಬಿಟ್ಟರೆ ನೆವರ್ ಮೈಂಡ್, ವಿಲ್ ಸಿ. ಯು ಆರ್ ವೇಟ್ ಅಂಡ್ ಸಿ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಓಕೆ,
ಯಾಕೆ ಏನು ಅಂತ ಕೇಳಲ್ಲ, ಕೆಲವೊಂದ್ಸಲಿ ನಮ್ ಕೈ ಮೀರಿ ಹೋಗುತ್ತೆ. ನೋಡೋಣ ಸ್ಕೋರ್ಸ್ ಏನು ಇದೆ ಅಂತ ಹೇಳಿ. ಓಕೆ ತಾಪ, ಓಕೆ ಸಂಜನಾ, ಬಟ್ ಡೋಂಟ್ ಲೂಸ್ ದಟ್ ಸ್ಮೈಲ್ ಆ್ಯಂಡ್ ಹೋಪ್. ಓಕೆ ಎಸ್ ಮ್ಯಾಮ್. ರಾಘು 9. ರಚ್ಚು 8.5. ಚನ್ಯಾಜಿ 8.5. 8.5. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಟೋಟಲ್ ಸ್ಕೋರ್ 26. ಹೋಪ್ ಫಾರ್ ದ ಬೆಸ್ಟ್. ಗುಡ್ ಲಕ್ ಗೈಸ್, ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಮಾದಪ್ಪನಿಗೆ ಉಘೆ ಉಘೆ ಉಘೆ. ಇವತ್ತು ಕಾರ್ಯಕ್ರಮದ ಸೆಮಿಫೈನಲ್ಸ್ ನ ಮೊದಲ ದರ್ಶನ ನಮಗೆ ಮಾದಪ್ಪನ ದರ್ಶನ ಆಯ್ತು. ಇದೇ ನಮಗೆ ಬಹಳ ಸಂತೋಷವಾದಂತಹ ವಿಷಯ. ಇದನ್ನ ಕೊಟ್ಟಂತ ರವಿ ಮಾಸ್ಟರ್, ಕೊರಿಯೋಗ್ರಫಿಲಿ ಮೂಡ್ ಬಂದಂತ ಶ್ವೇತಾ ಹಾಗೂ ಪೃಥ್ವಿಯವರ ಪರ್ಫಾರ್ಮೆನ್ಸ್ಗೆ ಬರಲಿ ಚಪ್ಪಾಳೆ. ರಾಘು, ಸೆಮಿಫೈನಲ್ಸ್ನೇ ಒಂದು ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು ನಿಮಗೆ? ಥ್ಯಾಂಕ್ ಯು ಫಾರ್ ಅ ವೆರಿ ಪಾಸಿಟಿವ್ ಬಿಗಿನಿಂಗ್. ಒಂದು ಒಳ್ಳೆ ಪ್ರಾರಂಭದ ಜೊತೆ ನಮಗೆ ಸೆಮಿಫೈನಲ್ಸ್ನ ಸ್ಟಾರ್ಟ್ ಮಾಡಿಕೊಟ್ಟಿದ್ದೀರಾ ರವಿ ಮಾಸ್ಟರ್. ಬಹಳ ಗ್ರ್ಯಾಂಡ್ ಆಗಿತ್ತು. ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಕಲಾವಿದರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಮಿಂಗ್ ಟು ದ ಪರ್ಫಾರ್ಮೆನ್ಸ್, ಆನ್ ಅ ವೆರಿ ಆನೆಸ್ಟ್ ನೋಟ್, ನನಗೆ ಸ್ವಲ್ಪ ಕ್ಲಮ್ಸಿ ಅಂತ ಅನ್ನಿಸ್ತು. ಯಾಕಂದರೆ ಕೊರಿಯೋಗ್ರಫಿಲಿ ಸ್ಟೇಜ್ ಯುಟಿಲೈಸ್ ಮಾಡ್ಕೋಬೇಕಾದ್ರೆ ಯೂಶಲಿ ರವಿ ಮಾಸ್ಟರ್ ನಿಮ್ಮ ಫಾರ್ಮೇಷನ್ಸ್ ಮಿಸ್ಟೇಕೇ ಇರೋದಿಲ್ಲ, ಬಹಳ ಕ್ಲಿಯರ್ ಆಗಿರುತ್ತೆ, ಬಹಳ ಎಂಗೇಜಿಂಗ್ ಆಗಿರುತ್ತೆ. ಇದು ಎಂಗೇಜಿಂಗ್ ಆಗಿತ್ತು, ಬಟ್ ಕ್ಲಾರಿಟಿ ಸ್ವಲ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಆಮೇಲೆ ಶ್ವೇತಾ ಸುಮಾರು ಮಿಸ್ಗಳು ಆದವು ನಿಮಗೆ ಡಾನ್ಸ್ ಮಾಡ್ಬೇಕಾರೆ. ಅದೇನಕ್ಕೆ ಐ ಡೋಂಟ್ ನೋ, ಏನು ಡಿಸ್ಕಂಫರ್ಟ್ ಫೀಲ್ ಆಯಿತು ನನಗೆ ಗೊತ್ತಿಲ್ಲ. ಯಾಕಂದರೆ ಅದು ಎವಿಡೆಂಟ್ ಆಗಿ ಕಾಣ್ತಾ ಇತ್ತು. ಆ ಸೆಮಿಫೈನಲ್ಸ್ ಆಗಿರೋದ್ರಿಂದ ಸಣ್ಣದ ತಪ್ಪು ಅಂದರೆ ನಮಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪು ಕೂಡ ಆಡಿಯನ್ಸ್ಗೆ ಬಹಳ ದೊಡ್ಡದಾಗಿ ಕಾಣುತ್ತೆ. ಆ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಆದರೆ ನಿಮ್ಮ ಎಕ್ಸ್ಪ್ರೆಷನ್ ಆಗಲಿ, ನಿಮ್ಮ ಎನರ್ಜಿ ಆಗಲಿ, ನಿಮ್ಮ ವೇದಿಕೆ ಮೇಲೆ ನಿಮ್ಮದು ಒಂದು ಪ್ರೆಸೆನ್ಸ್ ಆಗಲಿ, ಇವೆಲ್ಲವೂ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಬೋತ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘು. ಜನ್ಯಾಜಿ, ಮೊದಲನೇದಾಗಿ ಸೆಮಿಫೈನಲ್ಸ್ಗೆ ಈ ಶ್ರಮಕ್ಕೆ ಮೊದಲನೇದಾಗಿ ದೊಡ್ಡ ಚಪ್ಪಾಳೆ ಬರಬೇಕು. ಯಾಕಂದರೆ ಅಷ್ಟು ಜನ ಅಷ್ಟು ಚಿಕ್ಕ ವೇದಿಕೆ ಮೇಲೆ ಪ್ಲ್ಯಾನ್ ಮಾಡಿರೋದು. ಆಮೇಲೆ ನಮ್ಮ ಫೋಕ್ ಡ್ಯಾನ್ಸರ್, ಅದರಲ್ಲಿ ಮುಖ್ಯವಾಗಿ ಆ ಏಣಿ ಇಟ್ಕೊಂಡು 3 ಜನ ಹುಡುಗರು ಇವ್ರನ್ನ ಸುತ್ತಿದ್ರಲ್ಲ, ಆ ಎನರ್ಜಿಗೆ ಆ 3 ಜನ ಹುಡುಗರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಖಂಡಿತ ನನಗೂ ಸ್ವಲ್ಪ ಕ್ಲಮ್ಸಿ ಅನಿಸ್ತು ಮಾಸ್ಟರ್. ಯಾಕಂದರೆ ಕೆಲವು ಜಾಗದಲ್ಲಿ ಐನೋ ಸ್ಟೇಜ್ ಎಷ್ಟಿದೆ, ಅದರದ್ದು ಜಾಗ ಎಷ್ಟಿದೆ, ಅದರಲ್ಲಿ ಎಷ್ಟು ಜನ ಫಿಟ್ ಆಗ್ತಾರೆ, ಆಮೇಲೆ ಕೆಲವು ಮೂಮೆಂಟ್ ಮಾಡ್ಬೇಕಾದ್ರೆ ಅಡ್ಡ ಬರೋ ಚಾನ್ಸಸ್ ಇದೆಯಾ, ಇವ್ರಿಗೆ ಫ್ಲೋ ಕರೆಕ್ಟಾಗಿ ಇದೆಯಾ, ಅದನ್ನು ಕೂಡ ಒಂದು ಚೆಕ್ ಮಾಡ್ಬೋದಿತ್ತು ಅನಿಸ್ತು ಮಾಸ್ಟರ್. ಮೋಸ್ಟ್ಲಿ ತುಂಬ ಜನ ಇದ್ರು, ಕೋಆರ್ಡಿನೇಷನ್ ಕರೆಕ್ಟಾಗಿ ಮಾಡೋಕ್ಕಾಗಿಲ್ವ ಅನ್ನೋದು ಮೋಸ್ಟ್ಲಿ ನನ್ನ ಅನಿಸಿಕೆ. ಒಂದು 10 ಜನರನ್ನ ಕಮ್ಮಿ ಮಾಡಿದ್ರೆ ಆ ಫ್ಲೋ ಸಿಕ್ಕಿರೋದು, ನಿಮ್ಗೆ ಆ ಮ್ಯಾಪ್ ಸಿಕ್ಕಿರೋದೇನೋ ಅನಿಸುತ್ತೆ. ಬಟ್ ಶ್ರಮಕ್ಕೆ ನನ್ನ ಕಡೆಯಿಂದ ಮಾದಪ್ಪನ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ, ಎಲ್ಲರ ಮೇಲೂ ಸದಾ ಇರಲಿ ಅಂತ ಕೇಳ್ತೇನೆ. ಆಲ್ ದ ಬೆಸ್ಟ್.